ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಇದೊಂದು ಅದ್ಭುತವಾದಂಥ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ. ಇದು ಮಂತ್ರ ನಮಗೆ ಯಾವ ಗ್ರಹಗಳಿಂದ ನಮಗೆ ಕಷ್ಟ ಕೊಡೋದು ವಿಪರೀತ ಅನ್ನೋದು ಆ ಶನಿದೇವರು ಅಂತ ಹೇಳಿದ್ರೆ ಎಲ್ಲರಿಗೂ ಭಯ ಉಂಟಾಗುತ್ತೆ. ಎಲ್ಲ ಜನಗಳಿಗೂ ಅಯ್ಯೋ ಶನಿದೇವರು ಅಂದ್ರೇ ಭಯ ಅವ್ರ ಹೆಸರು ಹೇಳಿದ್ರೇ ಭಯ ಅಂತ ಒಂದು ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ. ಈ ಮಂತ್ರದಿಂದ ಯಾವ ಭಯ ಪಡೋಂಗೂ ಇರೋದಿಲ್ಲ. ಆ ಏಳರಾಟ ಶನಿ ಕಾಟದಿಂದ ಹಲವಾರು ಜನಗಳು ನಾನಾ ವಿಧದಲ್ಲಿ ಕಷ್ಟ ಮುಳುಗಿ ಅವರು ಕಷ್ಟ ಅಷ್ಟಿಷ್ಟೆಲ್ಲ ಹೇಳೋಕ್ಕಾಗೋದಿಲ್ಲ. ಅಂತಹ ಕಷ್ಟಗಳು, ಅವಮಾನಗಳು, ಅಪಮಾನಗಳು ಮತ್ತು ಅನಾರೋಗ್ಯ, ಜಂಜಾಟ, ಆಕ್ಸಿಡೆಂಟ್ಗಳು ಈ ಥರ ಎಲ್ಲ ನಡೀತಾ ಇರ್ತವೆ. ಅವ್ರ ಕಷ್ಟ ಹೇಳಕ್ಕೆ ತೀರ್ದು ದೇವರು ಅವ್ರಿಗೆ ಸಾಕಪ್ಪ ಈ ಜನ್ಮ ಅನ್ನೋ ಥರ ಮಾಡಿಬಿಡ್ತಾರೆ. ಸಾಲಗಳು, ಋಣಬಾಧೆಗಳು, ಹಿಂಸೆಗಳು, ಶತ್ರುಕಾಟ, ಮಾಟ ಮಂತ್ರ ಕಾಟ ಮತ್ತು ಪ್ರೇತಗಳ ಬಾಧೆ ಈ ಪರಮಾತ್ಮ ನಮ್ಮ ಮೇಲೆ ದೃಷ್ಟಿ ಬಿಟ್ಟಾಗ ಈ ಥರ ಎಲ್ಲ ಕಷ್ಟಗಳು ಅನುಭವಿಸ್ಬೇಕು. ಅವನು ಎಷ್ಟು ಕಷ್ಟ ಕೊಡ್ತಾನೋ ಅಷ್ಟು ನಮಗೆ ಒಳ್ಳೆಯದನ್ನು ಮಾಡಿ ಹೋಗ್ತಾನೆ ಅವನು ನ್ಯಾಯಾಧೀಶ. ಆದರೆ ಕೊಡೋ ಕಷ್ಟನ ನಾವು ನರಮಾನವರು ತಡೆಯೋಕ್ಕೆ ಆಗದಿರೋಂಥ ಒಂದು ಕಷ್ಟ ಇದು. ಅದರಿಂದ ಕಷ್ಟಪಟ್ಟು ಸಾಯೋಕ್ಕೂ ಇಲ್ಲ ಬದುಕೋಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ಈ ಶನಿದೇವ್ರನ್ನ ನಾವು ಪೂಜೆ ಮಾಡಬೇಕು. ಯಾವ ರೀತಿ ಪೂಜೆ, ಯಾವ ರೀತಿ ಪುನಸ್ಕಾರ ಅನ್ನೋದು ನಿಮ್ಗೆ ಹೇಳ್ತೀನಿ. ಈ ಮಂತ್ರ ನಿಮಗೆ ತಿಳಿಸಿದ್ದೀನಲ್ವ, ಅದನ್ನು ನೀವು 1008ರಿಂದ 108ರವರೆಗೂ ನೀವು ಎಷ್ಟನ್ನು ಹೇಳ್ಕೊಬೋದು. 1008 ಹೇಳಿದ್ರೆ ಒಂದೊಂದು ಮಂತ್ರಕ್ಕೆ 108ಕ್ಕೆ ಒಂದು ಫಲ, 1008ಗೆ ಒಂದು ಫಲ, ಈ ಥರ ಇರುತ್ತೆ. ನಿಮ್ಮ ಶಕ್ತಿ ಅನುಸಾರ ಇದು ಒಂದು ಸ್ವಲ್ಪ ದೊಡ್ಡ ಮಂತ್ರ ಇದೆ. ಇದು ನಿಮ್ಮ ಶಕ್ತಿ ಅನುಸಾರ 108 ಹೇಳ್ಕೊಳ್ಳಿ. ಇದನ್ನು ಸ್ವಲ್ಪ ಬಾಯಿಪಾಠ ಮಾಡ್ಕೊಳ್ಳಿ. ಮಾಡಿದಾಗ ನಿಮಗೆ ಸಕಲ ಕಷ್ಟಗಳನ್ನ ಪರಿಹಾರ ಮಾಡೋವಂಥ ಮಂತ್ರ ಇದು. ನಿಮ್ಗೆ ಎಷ್ಟೇ ಕಷ್ಟ, ದೋಷ, ಶನಿ ಕಾಟ, ಶನಿಯಿಂದ ಬರೋವಂಥ ಕಷ್ಟಗಳು, ಶನಿಯಿಂದ ಬರೋವಂಥ ಅಪಮಾನಗಳು, ಆಪತ್ತುಗಳು, ಅಪಮೃತ್ಯುಗಳು ಇವೆಲ್ಲ ನಿವಾರಣೆ ಮಾಡಬೇಕು ಅಂದರೆ ನೀವು ಸಾಲದ ಋಣಬಾಧೆಗಳು, ದರಿದ್ರ, ಕಷ್ಟ, ಗಂಡ ಹೆಂಡತಿ ಇರಲಿ, ಡೈವರ್ಸ್ಗಳು, ಮಕ್ಕಳಿಂದ ಬಾಧೆಗಳು, ಈ ಜನಗಳಿಂದ ಆಗೋವಂಥ ತೊಂದರೆಗಳು ಎಲ್ಲ ಪ್ರತಿಯೊಂದು ಮನುಷ್ಯನಲ್ಲಿ ಏನೇನು ಆಗುತ್ತೋ ಅಂಥ ಅನಾಹುತಗಳನ್ನೆಲ್ಲ ಕಾಪಾಡೋವಂಥವನು ಈ ಶನಿದೇವ್ರನ್ನ. ಅವನಿಂದ ಬರೋವಂಥ ಕಷ್ಟನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಮಂತ್ರ. ಈ ಮಂತ್ರನ ನೀವು ಪ್ರತಿದಿನ 108 ಸಾರಿ ಪಠಿಸಬೇಕು. ಶನಿವಾರ ನೀವು ಇದನ್ನು ಏಕಭುಕ್ತಿಯಿಂದ ನೀವು ಇದು ಶಮಿ ವೃಕ್ಷ ಬರುತ್ತಲ್ಲ, ಆ ಶಮಿ ವೃಕ್ಷನ ನೀವು ಅದನ್ನು ಪ್ರದಕ್ಷಿಣೆ ಮಾಡಬೇಕು. ಆ ಪ್ರದಕ್ಷಿಣೆ ಮಾಡಿ ಲಿಂಗಾಭಿಷೇಕ ಮಾಡಬೇಕು. ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಆಮೇಲೆ ಇದಕ್ಕೆ 108 ಸಲ ಮತ್ತು ಸಾಲಬಾಧೆಗೆ 1008 ಸತಿ ಪಠಿಸಿದ್ರೆ ದರಿದ್ರ ನಿವಾರಣೆ ಆಗುತ್ತೆ. ಮತ್ತು ಇದನ್ನು ಮತ್ತೆ ಇದೇ ರೀತಿಯಾಗಿ ನೀವು ಪಠಿಸಿ ಬ್ರಾಹ್ಮಣರಿಗೆ ನೀವು ಕಪ್ಪು ಎಳ್ಳನ್ನು ದಾನ ಮಾಡಬೇಕು. 1008 ಸತಿ ನೀವು ಇದನ್ನು ಮಂತ್ರನ ಜಪಿಸಿ, ಅಂದರೆ ಒಂದೇ ದಿವಸ ಅಲ್ಲ, ಇದನ್ನು ದಿನ 108 ಇಷ್ಟನ್ನು ಪಠಿಸಿ ನೀವು ಕೊನೆಯದಾಗಿ ಆದ ನಂತರ ಬ್ರಾಹ್ಮಣರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಇದಕ್ಕೆ ಭಾಳ ಮುಖ್ಯ. ಇದು ದಾನನೇ ಇದಕ್ಕೆ ಮುಖ್ಯ. ಇದನ್ನು ಕೊಟ್ಟಾದ ನಂತರ ನೀವು ಈ ಮಂತ್ರ ಎಲ್ಲ ಸಿದ್ಧಿ ಮಾಡಿ ನೀವು ಆ ಕಪ್ಪೆಳ್ಳನ್ನು ದಾನ ಮಾಡಿದ್ರಿ ಅಂದರೆ ಅದು ಅಲ್ಲಿ ನಿಮಗೆ ಕಂಟಕಗಳು ಮುಗೀತು ಅಂತ. ಆವಾಗ ಶನಿ ಮಾತ್ರ ಕ್ರೂರ ದೃಷ್ಟಿಯಿಂದ ನೀವು ಪಾರಾಗ್ತೀರ. ಇದಕ್ಕೆ ಬೇರೆ ಬೇರೆ ವಿಧಾನಗಳು ಮೂಲಿಕೆಗಳಿದ್ದಾವೆ. ಇದನ್ನು ಪರಿಹಾರ ಮಾಡಿಕೊಳ್ಳೋವಂಥ ಮೂಲಿಕೆಗಳಿದ್ದಾವೆ. ಇದನ್ನೆಲ್ಲ ನೀವೇನು ಮಾಡಬೇಕು, ಒಂದು ಇದಕ್ಕೆ ಮೂಲಿಕೆಗಳು ಇದಕ್ಕೆ ಹೇಳ್ತೀನಿ, ಇದಕ್ಕೆ ಪರಿಹಾರಗಳು ಇವೆಲ್ಲ. ಇದನ್ನು ಇಷ್ಟು ಮಾಡಿ ಮಂತ್ರನ ಜಪ ಮಾಡಿ ನಿಮ್ಮ ಮಂತ್ರ ಸಿದ್ಧಿ ಆಯಿತು ಅಂದಮೇಲೆ ನೀವೇನು ಮಾಡಬೇಕು, ನೀವು ಕರಿ ಎಳ್ಳನ್ನು ದಾನ ಮಾಡಬೇಕು. ನೀವು ದಿನನಿತ್ಯ 108 ಹೇಳ್ಕೊಳ್ಳಿ. 108 ಆಗಿ 108 ದಿನನಿತ್ಯ ಮಾಡಿ 1008 ಆದಮೇಲೆ ಆಮೇಲೆ ನಿಮ್ಮ ಮಂತ್ರ ಸಿದ್ಧಿ ಆದಮೇಲೆ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು
ಶನಿದೇವರ ಕೃಪೆಯಿಂದ ನೀವು ಅವರ ಕೆಟ್ಟ ದೃಷ್ಟಿಯಿಂದ ದೂರ ಆಗಿ ಅವರ ದೃಷ್ಟಿಗೆ ಪಾತ್ರರಾಗಬೇಕು ಅಂದರೆ ಈ ಮಂತ್ರ ಸಿದ್ಧಿ ಆದ ನಂತರ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ದಾನ ಮಾಡಿದಾದ ನಂತರ ಇದಕ್ಕೆ ಆಮೇಲೆ ಇದೆಲ್ಲ ಆದ ನಂತರ ಮಂತ್ರ ಎಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಮೂಲಿಕೆಗಳಿದ್ದಾವೆ. ಈ ಮೂಲಿಕೆಯಿಂದ ನೀವು ಅಭಿಷೇಕ ಸ್ನಾನ ಮಾಡ್ಕೋಬೇಕು. ಇದರಿಂದ ನೀವು ಸ್ನಾನ ಮಾಡಬೇಕು. ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತೀನಿ. ಇದಕ್ಕೆ ಲಜ್ಜಾವತಿ ಅಂದರೆ ಇದು ಮುಟ್ಟಿದ್ರೆ ಮುನಿ ಕೂಟ ಆಮೇಲೆ ಇದಕ್ಕೆ ಕಂಗೋನಿ ಮತ್ತು ಇದು ಕಂಗೋನಿ, ದೇವದಾರು, ಹಳದಿ, ಈಶ್ವರಿ ಬೇರು, ಬ್ರಹ್ಮದಂಡಿ, ಅಂಕೋಲೆ, ಎಕ್ಕದ ಬೇರು, ತುಳಸಿ, ಉತ್ರಾಣಿ ಬೇರು, ಲೋಂದ್ರ, ಸಹದೇವಿ, ಅರ್ತಾಳ, ಹಂಸಗಂಧ, ಅಷ್ಟಗಂಧ, ಸಿಂಧೂರಗಳನ್ನು ನೀವು ಇದನ್ನೆಲ್ಲ ಏನು ಮಾಡಬೇಕು, ಬಿಸಿ ನೀರಿನಲ್ಲಿ ಹಾಕಿ ಪ್ರತಿ ಶನಿವಾರ ಸ್ನಾನ ಮಾಡಬೇಕು. ಇದರಿಂದ ನಿಮಗೆ ಸಾಲದ ಬಾಧೆಯಿಂದ ನಿವಾರಣೆ ಆಗುತ್ತೆ. ನಿಮಗೆ ಈ ಮೇಲಿನ ಅದೇ ರೀತಿಯಾಗಿ ಮೇಲಿನ ಪದಾರ್ಥದಿಂದ ನೀವು ಇದನ್ನೇ ಇವಾಗ ನಾನು ಹೇಳ್ದಂಗೆ ಸ್ನಾನ ಮಾಡಾದ ನಂತರ ಒಂದು ಹೊಸ ಮಡಿಕೆಯಲ್ಲಿ ನೀವು ಹಾಕಿ ಶನಿವಾರ ದಿವಸ ಶನಿ ಸ್ತೋತ್ರದಿಂದ ಅರ್ಚಿಸಿ ಆ ಮಡಿಕೆಯಲ್ಲಿ ಈ ಮೂಲಿಕೆಗಳೆಲ್ಲ ಹಾಕಿಬಿಟ್ಟು ಈ ಮಂತ್ರನ ಹೇಳಿ ಶನಿ ಸ್ತೋತ್ರದಿಂದ ಅದನ್ನು ಮಡಿಕೆಗೆ ಅರ್ಚಿಸಿ ನೀವು ಇದನ್ನು ಸಾಯಂಕಾಲದಲ್ಲಿ ನೀವು ಅದನ್ನು ಒಂದು ಕೆರೆಯ ಅಂಗಳದಲ್ಲಿ ತೊಗೊಂಡೋಗ್ಬೇಕು. ಕೆರೆಯ ಹತ್ರ ನೀವು ತೊಗೊಂಡೋಗಿ ಅದನ್ನು ಒಂದು ಗುಂಡಿ ತೆಗೆದುಬಿಟ್ಟು ಕೆರೆ ಪಕ್ಕದಲ್ಲಿ ಗುಂಡಿ ತೆಗೆದು ಆ ಮಡಿಕೆನ ಭೂಮಿನಲ್ಲಿ ಹೂಳಬೇಕು. ಹೂಳದಾದ ನಂತರ ಅದಕ್ಕೆ ಹೂಳೋದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ ಹೂಳುವಾಗ ಮಡಿಕೆ ಒಳಗೆ ಈ ಪದಾರ್ಥಗಳೆಲ್ಲ ಹಾಕಬೇಕು. ಇದಕ್ಕೆ ಉದ್ದು, ಹೆಸರು, ಅಕ್ಕಿ, ಎಳ್ಳು, ಅದಕ್ಕೆ ಮತ್ತು ನೈವೇದ್ಯ ಏನು ಮಾಡಬೇಕು ಅಂದರೆ ಅದಕ್ಕೆ ನೀವು ಇವೆಲ್ಲ ಮಡಿಕೆಯಲ್ಲಿ ನಾನು ಹೇಳಿದ್ದಂಥ ಮೂಲಿಕೆಗಳೆಲ್ಲ ಹಾಕಾದ ನಂತರ ಸ್ನಾನಕ್ಕೆ ಒಂದು ಮೂಲಿಕೆ ಹಾಕ್ಕೋಬೇಕು. ಇದೇ ಮೂಲಿಕೆಗಳನ್ನ ಸ್ನಾನಕ್ಕೆ ಮಾಡಬೇಕು. ಮತ್ತು ಇದೇ ಮೂಲಿಕೆಗಳನ್ನ ತಗೊಂಡು ಒಂದು ಹೊಸ ಮಡಿಕೆ ಒಳಗೆ ಆ ಮಡಿಕೆ ಒಳಗೆಲ್ಲ ಇದೇ ಥರವಾಗಿ ಮೂಲಿಕೆಗಳೆಲ್ಲ ಹಾಕಿ ಅದಕ್ಕೆ ನೀವು ಶನಿ ಸ್ತೋತ್ರದಿಂದ ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿ ಅದಕ್ಕೆ ಉದ್ದು, ಹೆಸರು, ಅಕ್ಕಿ, ಎಳ್ಳು ಹಾಕಿದ ಅನ್ನವನ್ನು ನೀವು 3 ಶನಿವಾರ ನೈವೇದ್ಯ ಮಾಡಿದರೆ ನೀವು ಅದನ್ನು ಮಾಡಿ ನೈವೇದ್ಯ ಮಾಡಬೇಕು. ಮತ್ತು ನೈವೇದ್ಯ ಮಾಡಿ ಮತ್ತು ಬಾಣಲಿಯಲ್ಲಿ ನೀವು ಪ್ರತಿ ಶನಿವಾರನೂ ಕೂಡ ಎಣ್ಣೆ ಪ್ಯೂರ್ ಎಳ್ಳೆಣ್ಣೆ ಇರಬೇಕು. ಆ ಪ್ಯೂರ್ ಎಣ್ಣೆಯಲ್ಲಿ ನೀವು ಒಂದು ಬಾಣಲಿ ಕಬ್ಬಿಣದ ಬಾಣಲಿ ಅಂದರೆ ಒಂದು ಸ್ಟೀಲ್ ಬಾಣಲಿ ಹೊಸದು, ಆ ಬಾಣಲಿನಲ್ಲಿ ತಗೊಂಡು 1 ಲೀಟ್ರ್ ಪ್ಯೂರ್ ಎಳ್ಳೆಣ್ಣೆ ತೊಗೊಂಡು ಬಂದು ಅದು ಮನೇಲಿರೋರೆಲ್ಲ ಮುಖ ನೋಡಿಕೊಂಡು ಯಾರಿಗೆ ಶನಿ ಕಾಟ ಇದೆಯೋ ಅವರು ಆ ಎಣ್ಣೆಯಲ್ಲಿ ಮುಖ ನೋಡಿಬಿಟ್ಟು ಅದರಲ್ಲಿ ನೋಡ್ಕೊಂಡು ಅದನ್ನು ದರಿದ್ರ, 7 ಶನಿ ಕಾಟ, ಪಂಚಮ ಶನಿ ಕಾಟ, ಎಲ್ಲ ಶನಿ ಕಾಟಕದ ಫಲಗಳೆಲ್ಲ ಹೋಗಿ ನೀವು ಸುಖವಾಗಿ ನೀವು ಜೀವನ ಮಾಡ್ತೀರಾ. ನಿಮ್ಮಲ್ಲಿ ಎಷ್ಟು ಶನಿಗಳು ಇದಾವೋ ಅಷ್ಟು ಕಾಟಗಳು ಅಷ್ಟಮ ಶನಿ, ಪಂಚಮ ಶನಿ ಮತ್ತು ಅರ್ಧಮಾಷ್ಟ ಶನಿ, ಇನ್ನೂ ಹಲವಾರು ಶನಿಗಳ ಕಾಟ ಇರುತ್ತೆ. ಆ ಶನಿಗಳ ಕಾಟದಿಂದ ಹಲವಾರು ರೋಗ ರುಜಿನಗಳು ಬರುತ್ತೆ, ಹಲವಾರು ಬಾಧೆಗಳು ಬರುತ್ತೆ, ಹಲವಾರು ದೋಷಗಳು, ಹಲವಾರು ಮತ್ತು ಶಾಪಗಳು, ಹಲವಾರು ಸಾಲ ಋಣಬಾಧೆಗಳು, ಅವಮಾನ ಅಪಮಾನ ಹೇಳೋಕ್ಕೆ ತೀರದು ಹಲವಾರು ಮನುಷ್ಯನ ಮೇಲೆ ಇಷ್ಟೊಂದು ಬಂತು ಅಂದರೆ ತಡೆಯೋಕ್ಕಾಗಲ್ಲ. ಅದರಿಂದ ಇಂಥ ಸುಲಭ ಉಪಾಯನ ಮಾಡಿಕೊಂಡು ನಿಮ್ಮ ಕಷ್ಟನ ಕಾಪಾಡ್ಕೊಳ್ಳಿ. ಇದರಿಂದ ನಿಮ್ಮ ಕಷ್ಟ ಪರಿಹಾರ ಆಗಿ ಶನಿ ದೇವರ ಕಾಟದಿಂದ ವಿಮುಕ್ತಿ ಹೊಂದಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಈಡೇರಿಸ್ಕೊತೀರ. ಇದನ್ನು ಈ ರೀತಿ ಮಾಡಿ ಇದನ್ನು 3 ಶನಿವಾರ ನೈವೇದ್ಯ ಮಾಡಬೇಕು. ಏನು ಅಂತ ಹೇಳಿದ್ದೀನಲ್ಲ, ಉದ್ದು, ಅಕ್ಕಿ, ಎಳ್ಳು, ಅನ್ನ ಹಾಕಿದ ಅಕ್ಕಿಯನ್ನು ಮಾಡಿ 3 ಶನಿವಾರ ನೈವೇದ್ಯ ಮಾಡಿ ಅದನ್ನು
ಒಂದು ಬಾಣಲಿಯಲ್ಲಿ ಒಂದು ಎಣ್ಣೆ ತಗೊಂಡು ಬಂದು ಅದನ್ನು ಇಲ್ಲಿ ಮುಖ ನೋಡಿಕೊಂಡು ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಡಬೇಕು. ಯಾವ ದೇವಸ್ಥಾನಕ್ಕೆ? ಶನಿ ಮಾತನ ದೇವಸ್ಥಾನಕ್ಕನ್ನು ಕೊಡ್ಬೋದು, ಇಲ್ಲಾಂದರೆ ಆಂಜನೇಯನ ದೇವಸ್ಥಾನ ಕೊಡ್ಬೋದು. ಇದನ್ನು ಕೊಟ್ಟು ಬಂದಾಗ ನಿಮ್ಮ ಕಷ್ಟ, ನಿಮ್ಮ ದೋಷ ಎಲ್ಲ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಸುಖದ ಕಾಲ ಪ್ರಾರಂಭವಾಯಿತು, ಸುಖದ ದಾರಿ ಸಿಕ್ಕಿತ್ತು ನಿಮಗೆ. ನಿಮ್ಮ ಕಷ್ಟಗಳ ಸರಮಾಲೆಗಳೆಲ್ಲ ದೂರ ಆಗಿ ಸುಖದ ಜೀವನ ನಡೆಸೋದಕ್ಕೆ ದಾರಿ ತೋರಿ ನಿಮ್ಗೆ ಆಶೀರ್ವಾದ ಮಾಡಿ ಅವನು ಎಷ್ಟು ಕಷ್ಟ ಕೊಟ್ಟನೋ ಅದಕ್ಕಿಂತ 10 ಪಟ್ಟು ನಿಮಗೆ ಸುಖನ ಕೊಟ್ಟು ಹೋಗ್ತಾನೆ. ಅದರಿಂದ ಯಾರು ಕಷ್ಟದಲ್ಲಿ ಬಳಲ್ತಿದ್ದಾರೋ ಅದಕ್ಕೆಲ್ಲ ಒಂದೊಂದು ಪರಿಹಾರ ನಾನು ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವು ಇದೇ ರೀತಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ನಿಮಗೆ ಇದೇ ರೀತಿಯಾಗಿ ಇನ್ನೂ ಯಾರ್ಯಾರು ಕಷ್ಟಪಡ್ತಿದೆ ಅವ್ರಿಗೂ ತಿಳಿಸಿ, ಅವ್ರಿಗೂ ಕಷ್ಟ ಪರಿಹಾರ ಮಾಡಿ. ಅವ್ರ ಕಷ್ಟ ಹೋದಾಗ ನಿಮಗೆ ಆ ಪುಣ್ಯ ನಿಮಗೆ ಬರೋದು ವಿನ ಬೇರೆ ಯಾರಿಗೂ ಹೋಗಲ್ಲ. ಅವ್ರ ಕಷ್ಟ ಪರಿಹಾರ ಆಯಿತು ಅಂದರೆ ಆ ಕಷ್ಟದ ಅವ್ರು ಹೋಗಿ ಸುಖದಿಂದ ಜೀವನ ಮಾಡ್ತಾ ಆ ದುಃಖ ಆ ಕಷ್ಟ ನಿಮಗೆ ಪರಿಹಾರ ಆದಮೇಲೆ ಎಷ್ಟು ಆನಂದ ಅವರು ಹೇಳ್ತಾರೋ ಅದೆಲ್ಲ ನಿಮಗೆ ಸೇರುತ್ತೆ. ಆದ್ದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.